ಇನ್ನು ಕಾಂಗ್ರೆಸ್ ಮತ್ತೊಬ್ಬ ಆಕಸ್ಮಿಕ ನಾಯಕನನ್ನ ನೀಡಿದೆ, ನಮಗೆ ಉಡುಗೊರೆಯಾಗಿ ನೀಡಿದೆ ಅಂತ ಕಾಣಿಸ್ತಾ ಇದೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಹೇಳಿಕೆಗೆ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು, ಅವ್ರಿಗೆ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರ ಇರಲಿಲ್ಲ. ಈಗ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ ಅವರು. ಹೈಕಮಾಂಡ್ ಏನ್ ಯೋಚಿಸ್ತಾ ಇದೆ ಅನ್ನೋದೇ ಇವ್ರಿಗೆ ತಿಳಿದಿಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳಿದಂತಹ ಮಾತುಗಳಿಗೆ ಆರ್ ಅಶೋಕ್ ಲೇವಡಿ ಆಡಿದ್ದಾರೆ. ಸೊ ಇದು ಆರ್ ಅಶೋಕ್ ಅವರು ಟ್ವೀಟ್ ಮಾಡಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಹೆಮ್ಮೆಯಿಂದ ಒಪ್ಕೊಳ್ತಾ ಇದ್ದಾರೆ. ಖರ್ಗೆ ಅವರೇ, ನೀವು ಹೈಕಮಾಂಡ್ ಅಲ್ಲದೆ ಇದ್ರೆ ಯಾರು ಮತ್ತೆ ನೀವು? ರಾಹುಲ್, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮಾತ್ರ ಹೈಕಮಾಂಡಾ, ಅಥವಾ ಒಂದೇ ಒಂದು ಹೆಸರಿನ ಅದೃಶ್ಯ ಸಮಿತಿಯೇ ಇದು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಮಗೆ ಉಡುಗೊರೆಯಾಗಿ ಮತ್ತೊಬ್ಬ ಆಕಸ್ಮಿಕ ನಾಯಕನನ್ನು ನೀಡಿದೆ. ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು, ಅವರಿಗೆ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರವೇ ಇರಲಿಲ್ಲ. ಈಗ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರು ಹೈಕಮಾಂಡ್ ಏನು ಯೋಚಿಸುತ್ತದೆ ಎಂದು ತಿಳಿದೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಹೈಕಮಾಂಡ್ ಅಲ್ಲದಿದ್ದರೆ ಯಾರು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯೇ, ಅಥವಾ ಅದು ಹೆಸರಿನ ಅದೃಶ್ಯ ಸಮಿತಿಯೇ? ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅನ್ನ ಮುನ್ನಡೆಸುತ್ತಿಲ್ಲ, ಬದಲಾಗಿ ಶರಣಾಗತಿಯಲ್ಲಿ ಶ್ರೇಷ್ಠ ವರ್ಗವನ್ನ ಮುನ್ನಡೆಸುತ್ತಿದ್ದಾರೆ. ಅದೇ ಸ್ಕ್ರಿಪ್ಟ್ ಹೊಸ ನಟ ಗಾಂಧಿ ಕುಟುಂಬದಿಂದ ನಿರ್ದೇಶನ. ಇನ್ನು ಬದಲಾವಣೆ ಎಲ್ಲ ಇರೋದು ಹೈಕಮಾಂಡ್ ಕೈಯಲ್ಲಿ ಅಂಥೇಳಿ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬದಲಾವಣೆ ಏನಾದರೂ ಮಾಡೋದಿದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಸುರ್ಜೇವಾಲಾ ವರದಿ ಕೊಡ್ತಾರೆ, ಅದಾದ ನಂತರ ಅದನ್ನು ಆಧರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ಅನವಶ್ಯಕವಾಗಿ ಯಾಕೆ ಸಮಸ್ಯೆ ಕ್ರಿಯೇಟ್ ಮಾಡೋದು? ರಾಜಣ್ಣ ಹೇಳಿಕೆಗೆ, ನಾಯಕರ ಹೇಳಿಕೆಗಳಿಗೆ ನಾನು ಯಾವುದು ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ. ನಾನು ಎಐಸಿಸಿ ಹಂತದಲ್ಲಿ ಮಾತ್ರ ಉತ್ತರ ಕೊಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. That is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problem. ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡಂಗಿಲ್ಲ. ನಾನು ಉತ್ತರ ಕೊಡ್ತಕ್ಕಂಥದ್ದು ಎಐಸಿಸಿ ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೇಳ್ಬಹುದೇ ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೊತ ಹೋದ್ರೆ ಸಾಕಷ್ಟು ಪ್ರಶ್ನೆಗಳಿವ, ಅದ್ರ ಉತ್ತರಗಳನ್ನು ಹುಡುಕಾಗ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದೆಲ್ಲ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತೀವಿ.